ನಮಸ್ಕಾರ ಡಾರ್ಲಿಂಗ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ಸ್ ಏನು ಮ್ಯಾಚ್ ಗುರು. ಸನ್ರೈಸ್ ಹೈದರಾಬಾದ್ ಅವರು ಆರೆಂಜ್ ಜ್ಯೂಸ್ ನ ಕುಡಿಸಿದ್ರು CSK ಅವ್ರಿಗೆ ಅಂತ ಹೇಳ್ಬಹುದು. ಸೊ ಖಂಡಿತವಾಗಿ ಸನ್ರೈಸ್ ಹೈದರಾಬಾದ್ ತಂಡದಲ್ಲಿ ಸ್ಟಾರ್ಟಿಂಗ್ ಓಪನಿಂಗ್ ಇತ್ತಲ್ಲ ಗುರು, ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಚಿಂದಿ ಚಿತ್ರಾನ ಎಬ್ಬರಿಸ್ಬಿಟ್ರು ಅಂತ ಹೇಳ್ಬೋದು ಗುರು. ಖಂಡಿತ ಈ ಮ್ಯಾಚ್ ನ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೂಡ ಅಭಿಷೇಕ್ ಶರ್ಮಾ ಅವರೇನೆ ತಗೊಂಡಿದ್ದಾರೆ. ಬಟ್ ಸನ್ರೈಸರ್ಸ್ ಹೈದರಾಬಾದ್ ತಂಡ ತಗೊಂಡಿದ್ದು ಟಾರ್ಗೆಟ್ ಒಂದರ ಡಿಫೆಂಡಿಂಗ್ ಬ್ಯಾಟಿಂಗ್ ಲೈನ್ ಅಪ್ಗೆನೆ ಸ್ಕೋರ್ ಅಲ್ಲ ಅಂತ ಹೇಳ್ಬೋದು. ಸೊ ಆ ರೇಂಜ್ಗೆ ಕೊಟ್ಟರು CSK ತಂಡ ಅಂತ. ಸೊ CSK ತಂಡ ಈ ಮ್ಯಾಚ್ ನಲ್ಲಿ ಎಷ್ಟು ಸ್ಕೋರ್ ಮಾಡ್ತು, ಸೊ ಹಾಗೂ ಈ ಸೋಲಿಗೆ ಕಾರಣ ಏನು, CSK ತಂಡದ ಪರವಾಗಿ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿಬಿಡಿ. ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ಒತ್ಬಿಟ್ಟು ಆಲ್ ಒಂದು ಸೆಲೆಕ್ಷನ್ ಮಾಡ್ಬಿಟ್ಟು ಈ ವಿಡಿಯೋಗೆ ಒಂದು ಲೈಕ್ಸ್ ಮಾಡಿಬಿಡಿ ಗುರು. ಸೊ ಮಾಡಿದ್ರ ಬನ್ನಿ ಒಳಗಡೆ ಎರಡು ವಿಚಾರಕ್ಕೆ ಹೊರಟು ಬಿಡೋಣ. ಮತ್ತೆ ಯಾಕೆ ತಡ ಮಾಡೋದು. ರವೀಂದ್ರ ಅವರು ಈ ಮ್ಯಾಚ್ ನಲ್ಲಿ 9 ಬಾಲ್ ನಲ್ಲಿ ಕೇವಲ 12 ರನ್ ಹೊಡೆಯೋದ್ರ ಮೂಲಕ ಫೇಲ್ಯೂರ್ ಆಗ್ತಾರೆ. ಓಪನಿಂಗ್ ನಲ್ಲಿ ಋತುರಾಜ್ ಗಾಯಕ್ವಾಡ್ ಕೂಡ ಅಂತ ಪರ್ಫಾರ್ಮೆನ್ಸ್ ಬರೋದಿಲ್ಲ. ಸೊ CSK ಪ್ಲಾಟ್ಫಾರ್ಮ್ ಏನೇ ಒಂದ್ ರೀತಿ ಓಪನರ್ಸ್ ಅಂತ ಹೇಳ್ಬೋದು. ಮಿಡಲ್ ಆರ್ಡರ್ಸ್ ನಲ್ಲಿ ಅಷ್ಟು ಬಲ ಇದೆ ಖಂಡಿತ, ಬಟ್ ಟಾಪ್ ಆರ್ಡರ್ಸ್ ಇಂದ ರನ್ ಬಂದ್ರೇನೆ ಮಿಡಲ್ ಆರ್ಡರ್ ಸ್ಟ್ರಾಂಗ್ ಆಗಿ ಕಾಣಿಸೋದು. ತಲೆನೇ ಇಲ್ಲ ಅಂದ್ರೆ ಬುಡ ಇದ್ದು ಏನ್ ಪ್ರಯೋಜನ ಗುರು. ಇನ್ನು ಅಜಿಂಕ್ಯ ರಹಾನೆ ಅವರು 30 ಬಾಲ್ ನಲ್ಲಿ 35 ರನ್ ಹೊಡೆದ್ಬಿಟ್ಟು ಒಂದು ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ನ ಆಡ್ತಾರೆ. ಬಟ್ ಶಿವಮ್ ದುಬೆ ಬೆಂಕಿ ಬ್ಯಾಟಿಂಗ್ ಅಂತ ಹೇಳ್ಬೋದು ಗುರು. ಇವರೇನೆ ಚೆನ್ನೈ ಸೂಪರ್ ಕಿಂಗ್ ತಂಡಕ್ಕೆ ಆಧಾರ ಆಗಿರೋದು ಕಳೆದ 2 ಸೀಸನ್ ಇಂದ ಅಂತ ಹೇಳ್ಬೋದು. 24 ಬಾಲ್ ನಲ್ಲಿ 45 ರನ್ ಹೊಡಿತಾರೆ. ಇದರಲ್ಲಿ 2 4 4 6 ಗುರು. ದೂಬೆ ಅವರು RCB ನಲ್ಲಿ ಇದ್ದಾಗ ಗೂಬೆ ಆಗ್ಬಿಟ್ಟು ಇವಾಗ ಏನೋ ಒಳ್ಳೆ ದೂಬೆ ಆಗ್ಬಿಟ್ಟಿದ್ದಾರೆ ಗುರು. ಭರ್ಜರಿಯಾಗಿ ಅಬ್ಬರಿಸ್ತಿದ್ದಾರೆ. ಖಂಡಿತ ಇಂಡಿಯನ್ ಬ್ಯಾಟ್ಸ್ಮನ್ ಗಳು IPL ನಲ್ಲಿ ಅಬ್ಬರಿಸ್ತಿದ್ರೆ ನೋಡೋಕೆ ಒಂದು ಖುಷಿ ಅಂತ ಹೇಳ್ಬೋದು. ಇನ್ನು ರವೀಂದ್ರ ಆದ್ಮೇಲೆ ಬರೋದೇನೆ ರವೀಂದ್ರ ಜಡೇಜಾ ಅವರು ಗುರು. 23 ಬಾಲ್ ನಲ್ಲಿ 31 ರನ್ ಹೊಡೆದು 4 4 ನ ಹೊಡೆದು ಒಳ್ಳೆ ಒಂದು ಕ್ಯಾಮಿಯೋ ಇನ್ನಿಂಗ್ಸ್ ಇವರಿಂದನೂ ಕೂಡ ಬರುತ್ತೆ. ಬಟ್ ಡ್ಯಾನಿಯಲ್ ಮಿಚೆಲ್ ಅವರು 11 ಬಾಲ್ ನಲ್ಲಿ 13 ರನ್ ಹೊಡಿತಾರೆ. ಇವ್ರ ಮೇಲೆ ಹೆವಿ ಎಕ್ಸೆಪ್ಟೇಷನ್ ಇದೆ ಗುರು, ಒಳ್ಳೆ ಆಲ್ರೌಂಡರ್ ಅಂತ. ಬಟ್ ಅಷ್ಟೇನು ಬ್ಯಾಟಿಂಗ್ ಪ್ರದರ್ಶನ ಬರ್ತಾ ಇಲ್ಲ. MS ಧೋನಿ ಅವರು ಬಂದ್ಬಿಟ್ಟು ಚಿಂದಾಗಿ ಅಬ್ಬರಿಸಬೇಕು ಅಂತಾನೆ ಅನ್ಕೊಂಡಿರ್ತಾರೆ. ಬಟ್ ಅಷ್ಟೆಲ್ಲ ಓವರ್ ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ 2 ಬಾಲ್ ನಲ್ಲಿ 1 ರನ್ ಹೊಡೆದ್ಬಿಟ್ಟು ಈ ಮ್ಯಾಚ್ ನ ಕೊನೆಗೆ 155 ರನ್ಗಳ ಟಾರ್ಗೆಟ್ ನ ಕೊಡ್ತಾರೆ ಗುರು. ಸೊ 165 ರನ್ಗಳ ಟಾರ್ಗೆಟ್ ಅಂದ್ರೆ ಸುಲಭ ಅಂತ ಅನ್ಕೊಂಡ್ಬಿಡ್ತಾರೆ SRH ತಂಡ. ಬಟ್ SRH ನ ಬೌಲಿಂಗ್ ಪ್ರದರ್ಶನದ ಬಗ್ಗೆ ಮಾತಾಡ್ಬೇಕು ಅಲ್ವಾ ಗುರು. ಅಭಿಷೇಕ್ ಶರ್ಮಾ ಅವರು 1 ಓವರ್ ನಲ್ಲಿ 7 ರನ್ ಕೊಟ್ರೆ, ಬಟ್ ಭುವನೇಶ್ವರ್ ಕುಮಾರ್, ಟಿ ನಟರಾಜನ್ ಅವರು ಈ ಸೀಸನ್ ಅಷ್ಟು ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಆದ್ರೂ ಕೂಡ ಪ್ಯಾಟ್ ಕಮಿನ್ಸ್ ಹಾಗೂ ಶಹಬಾಜ್ ಅಹಮದ್, ಜೈದೇವ್ ಉನ್ನತ್ಕರ್ ತಲಾ ಒಂದೊಂದು ವಿಕೆಟ್ ನ ತಗೊಳ್ತಾರೆ ಗುರು. ಬಟ್ ಈ ಬೌಲಿಂಗ್ ಲೈನ್ ನಲ್ಲಿ ಎಕ್ಸ್ಪೆನ್ಸಿವ್ ಆಗಿರೋದೇನೆ ಟಿ ನಟರಾಜನ್ ಅವರು 39 ರನ್ ಕೊಟ್ಬಿಟ್ಟಿದ್ದಾರೆ ಗುರು. ಯಾಕೋ ಗೊತ್ತಿಲ್ಲ. ಬಟ್ SRH ಬ್ಯಾಟಿಂಗ್ ನ ಆರಂಭಿಸಿದ್ದೇನೆ ತಡ ಗುರು. ಇಲ್ಲಿಂದ ಅಭಿಷೇಕ್ ಶರ್ಮಾ ಅವರು ಒಂದ್ ರೀತಿ ಅಬ್ಬರ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. 12 ಬಾಲ್ ನಲ್ಲಿ 37 ರನ್, 3 4 4 6, 308 ಸ್ಟ್ರೈಕ್ ರೇಟ್ ನಲ್ಲಿ ಬಂದಂತ ಈ ಬ್ಯಾಟಿಂಗ್ ಗೆ ಅದ್ರೋಗ್ಬಿಡ್ತಾರೆ ಗುರು. ಆಲ್ಮೋಸ್ಟ್ 6 ಓವರ್ಗೆ 70 ರನ್ ಕಲೆ ಹಾಕಿದ್ದು ಈ SRH ತಂಡದ ಬ್ಯಾಟ್ಸ್ಮನ್ ಗಳು ಅಂತ ಹೇಳ್ಬೋದು. ಆರೆಂಜ್ ಜ್ಯೂಸ್ ನ ಕುಡಿಸಿದ್ದೇನೆ ಅಭಿಷೇಕ್ ಶರ್ಮಾ ಗುರು ಚೆನ್ನೈ ಸೂಪರ್ ಕಿಂಗ್ಸ್ ಗೆ. ಸೊ ಮೊದಲನೇ ವಿಕೆಟ್ ಗೆ 46 ರನ್ಗಳ ಜೊತೆ ಆಟ ಆಡ್ತಾರೆ ಟ್ರಾವಿಸ್ ಹೆಡ್ ಹಾಗೂ ಅಭಿಷೇಕ್ ಶರ್ಮಾ. ಬಟ್ ಟ್ರಾವಿಸ್ ಹೆಡ್ ಇಂದ ಅಷ್ಟು ಹೇಳ್ಕೊಳ್ಳುವಂತ ಪ್ರದರ್ಶನ ಬರೋದಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ರು ಕೂಡ 24 ಬಾಲ್ ನಲ್ಲಿ 31 ರನ್ ಹೊಡೆದ್ಬಿಟ್ಟು ಔಟ್ ಆಗ್ಬಿಡ್ತಾರೆ. ಬಟ್ ಅಡೆನ್ ಮಾರ್ಕರಮ್ ಇವತ್ತಿನ ಆಧಾರ ಸ್ತಂಭ ಅಥವಾ ಮಿಡಲ್ ಪಿಲ್ಲರ್ ಆಗಿ ನಿಂತ್ಕೊಂಡಿದ್ದು ಅಡೆನ್ ಮಾರ್ಕರಮ್ ಅವರು 36 ಬಾಲ್ ನಲ್ಲಿ 50 ರನ್ ಹೊಡೆಯೋದ್ರ ಮೂಲಕ 138 ಸ್ಟ್ರೈಕ್ ರೇಟ್ ಕೂಡ ಇರುತ್ತೆ ಇವ್ರಿಗೆ. ಬಟ್ ಇವ್ರಿಗೆ ಜೊತೆಗೆ ಸಪೋರ್ಟ್ ಮಾಡಿದ್ದು ಶಹಬಾಜ್ ಅಹಮದ್ ಅವರು 19 ಬಾಲ್ ನಲ್ಲಿ 18 ರನ್ ಹೊಡೆದ್ಬಿಟ್ಟು ಬಾಲ್ ಟು ಬಾಲ್ ರನ್ ಆಡಿ ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಇವರಿಂದನೂ ಕೂಡ ಬಂದ್ರೆ, ಕ್ಲಾಸನ್ ಅವರು ತಮ್ಮ ಕ್ಲಾಸ್ ನ ತೋರ್ಸೋಕಾಗ್ಲಿ. ಇವರು ಕೂಡ ಆಲ್ಮೋಸ್ಟ್ ಎಲ್ಲ ಬಾಲ್ ಟು ಬಾಲ್ ರನ್ ಆಡಿದ್ದಾರೆ. ಬಟ್ ಕೊನೆಯಲ್ಲಿ ಆಡಿದವರು ಎನ್ ಕುಮಾರ್ ರೆಡ್ಡಿ, ನಿತೇಶ್ ಕುಮಾರ್ ಅವರು 8 ಬಾಲ್ ನಲ್ಲಿ 14 ರನ್, 1 4, ಲಾಸ್ಟ್ ಬಾಲ್ ನ 6 ಮೂಲಕ ವಿನ್ ಮಾಡ್ತಾರೆ ನಿತೇಶ್ ಕುಮಾರ್ ಅವರು ಈ ಮ್ಯಾಚ್ ನ. ಸೊ ಧೋನಿ ಅವ್ರಿಗೆ ಶಾಕ್ ಹೋಗ್ಬೇಕು, ಏನ್ ಗುರು ಎಲ್ಲ ನನ್ನ ಸ್ಟೈಲ್ ನಲ್ಲೇ ಫಿನಿಶ್ ಮಾಡ್ತಿದ್ದಾರೆ 6 ಅಂತ. ಸೊ ಇಲ್ಲಿಗೆ ಚೆನ್ನೈ ಕತೆ ಮುಗೀತು ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ 2 ಮ್ಯಾಚ್ ನ ಗೆದ್ದಿರ್ಬೋದು, ಬಟ್ ಲಾಸ್ಟ್ 2 ಮ್ಯಾಚ್ ಕೂಡ ಸೋತಿರೋದು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ. ಸೊ ನಿಮ್ಗೆ ಅನಿಸುತ್ತೆ ನಿಮ್ಮ ಫೇವರೇಟ್ ಟೀಮ್ ಯಾರು ಚೆನ್ನೈ ವರ್ಸಸ್ SRH ನಲ್ಲಿ?
ಕಮೆಂಟ್ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ನಮ್ಮ ರಾಜಸ್ಥಾನ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಡದ ಮ್ಯಾಚ್ ಇದೆ, ಯಾರು ಕೂಡ ಮಿಸ್ ಮಾಡ್ಕೊಳ್ಳೇಬೇಡಿ ಗುರು ನೋಡೋದನ್ನ. ಸೊ ಓಕೆ, ನೆಕ್ಸ್ಟ್ ವಿಡಿಯೋಗೆ ಕಾಯ್ತೀರಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.